ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1.5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು. ಒಂದು ತುಂಬ ಚಿಕ್ಕದಾಗಿರೋ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಈ ಜಾಗ ನಾವೇನು ಹೋಗ್ತಾ ಇದ್ವಿ, ಇದು ಸ್ಟೇಟ್ ಹೈವೇ ಬರುತ್ತೆ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಆ 100 ಮೀಟ್ರೂ ಸಿಮೆಂಟ್ ರೋಡ್ ಇದೆ. ಹಾಗಾಗಿ ಪ್ರಾಪರ್ಟಿಗೆ ಸಿಮೆಂಟ್ ರೋಡ್ ಟಚ್ ಇದೆ. ಈ ಸ್ಟೇಟ್ ಹೈವೇ ಕೂಡ್ ರಸ್ತೆಯಿಂದ ಸುಬ್ರಹ್ಮಣ್ಯ ಕನೆಕ್ಟ್ ಮಾಡೋ ಸ್ಟೇಟ್ ಹೈವೇ ಬರುತ್ತೆ. ಈ ಜಾಗದಲ್ಲಿ ಒಂದು 20 ಗುಂಟೆಯಷ್ಟು ಏಲಕ್ಕಿ ಹಾಕಿದ್ದಾರೆ. ಹಾಗೆ ಫ್ರೂಟ್ಸ್ ಗಿಡಗಳಿದೆ. ಮತ್ತು ಇನ್ನೊಂದು 10 ಗುಂಟೆಯಷ್ಟು ಗದ್ದೆ ಕೂಡ ಇದೆ. ಮತ್ತು ಈ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಏನು ನೋಡ್ತಾ ಇದ್ದೀರಾ, ಈ ಥರ ಸ್ಟ್ರೀಮ್ ಹೋಗುತ್ತೆ. ಮತ್ತು ಒಂದು ಕೆರೆ ಕೂಡ ಇದೆ ಇದರಲ್ಲಿ. ಅದು ತುಂಬ ದೊಡ್ಡ ಕೆರೆ ಅಲ್ಲ, ಚಿಕ್ಕದಾಗಿದೆ. ಹಾಗಾಗಿ ಈ ಜಾಗಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಆ ಕೆರೆಯಿಂದ ಯೂಸ್ ಮಾಡ್ಕೊಬೋದು. ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನಲ್ಲಿದೆ. ಹಾಗೆ ಒಂದು ಒಳ್ಳೆ ವ್ಯೂ ಕೂಡ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ ಈ ಪ್ರಾಪರ್ಟಿ ಸುತ್ತಮುತ್ತ ಯಾವ ಕಡೆ ನೋಡಿದ್ರೂ ಬೆಟ್ಟ ಗುಡ್ಡಗಳು, ಹಾಗೆ ಫುಲ್ ಗ್ರೀನರಿ ಇದೆ. ಮತ್ತು ಈ ಝೋನು ಪ್ಯೂರ್ ಮಲೆನಾಡು ಝೋನ್ ಅಂತ ಹೇಳ್ಬೋದು. ಮತ್ತು ಈ ಜಾಗದಲ್ಲಿ ಒಂದು ಚಿಕ್ಕದಾಗಿ ಗೋಡನ್ ಕೂಡ ಮಾಡ್ಕೊಂಡಿದ್ದಾರೆ. ಇದೇ ಗೋಡನ್ ಅದು. ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿರೋ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಹಾಗೆ ರೋಡಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಈ ಜಾಗಕ್ಕೆ ನಿಯರ್ ಬೈ ಟೌನ್ ಅಂತಂದರೆ ಕೂಡ್ ರಸ್ತೆ ಅಂತ ಒಂದು ಚಿಕ್ಕದಾಗಿರೋ ಒಂದು ಟೌನ್ ಬರುತ್ತೆ. ಆ ಟೌನ್ಗೆ ಈ ಜಾಗದಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಸ್ಟೇಟ್ ಹೈವೇಯಿಂದ ಜಸ್ಟ್ 100 ಮೀಟ್ರ್ ಆಗುತ್ತೆ. ಆ 100 ಮೀಟ್ರ್ ಕೂಡ ಸಿಮೆಂಟ್ ರೋಡ್ ಇದೆ. ಯಾರಾದರೂ ಸಕಲೇಶಪುರ ಸರೌಂಡಿಂಗಲ್ಲಿ ಒಂದು ಚಿಕ್ಕದಾಗಿರೋ ಪ್ರಾಪರ್ಟಿ ನೋಡ್ತಾ ಇದ್ದರೆ ಇದೊಂದು ತುಂಬ ಚೆನ್ನಾಗಿರೋ ಪ್ರಾಪರ್ಟಿ ಅಂತ ಹೇಳ್ತೀನಿ. ಮತ್ತು ಈ ಜಾಗದಲ್ಲಿ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಇದೊಂದು ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ ಇದು. ಈ ಜಾಗದಲ್ಲಿ ಕಾಫಿ, ಅಡಿಕೆ ಹಾಗೆ ಏಲಕ್ಕಿ ಬೆಳೆಯೋಕ್ಕೆ ತುಂಬ ಚೆನ್ನಾಗಿರೋವಂಥ ಜಾಗ ಇದು. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲಾಗಿ 45 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯೇಷನ್ ಇದೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.